ನೀವ್ ಹೇಳಿದ್ ಕರೆಕ್ಟ್. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇದು ರಿಲೀಸ್ ರೀ-ರಿಲೀಸ್ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಪಿಕ್ಚರ್ ರಿಲೀಸ್ ಆದಾಗ ಫಸ್ಟ್ ಶೋ ನೋಡಿದ್ದೆ, ಅಂಡ್ ಇವಾಗ ರೀ-ರಿಲೀಸ್ ಆದಾಗ ಫಸ್ಟ್ ಶೋ ನೋಡ್ತಾ ಇದ್ದೀನಿ. ಅದೇ ಎನರ್ಜಿ ಇದೆ, ಅದೇ ಜೋಶ್ ಇದೆ. ಅಂಡ್ ಫಿಲಿಂ ನೋಡ್ತಾ ಇದ್ದನು ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಖುಷಿ ಆಯ್ತು, ಇವಾಗಲೂ ಅಷ್ಟೇ ಖುಷಿ ಆಗ್ತಿದೆ. ಫ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ತಿರೋದು ನೋಡಿದ್ರೆ, ಮ್ಯೂಸಿಕ್ ಆಗ್ಲಿ, ಸ್ಟೋರಿ ಆಗ್ಲಿ, ಲೈಕ್ ಇವಾಗ ನೋಡಿದ್ರೆ ಅದು ಹೊಸದ್ ಅನಿಸ್ತಿದೆ. ಸಖತ್ ಖುಷಿ ಆಗ್ತಿದೆ. ಹೌದು, ಅಂದ್ರೆ ಈ ಫಿಲಿಂ ಸಾರಿ ಕೇಳಿಸಿದಾರ ಮಾತಾಡಿದ್ರೆ, ಈ ಫಿಲಿಂ ಇಡೀ ಶೂಟಿಂಗ್ ನನ್ನ ಜೊತೆಗಿದ್ದೀನಿ. ಯಾಕಂದ್ರೆ ಅಲ್ಲಿ ರಾಮಯ್ಯ ಕಾಲೇಜ್ ಶೂಟ್, ನಮ್ಮ ಮನೆ ಹತ್ರ ಶೂಟ್ ಮಾಡಿದ್ದಾರೆ. ಸದಾಶಿವ ಸಿಕ್ಕಾಪಟ್ಟೆ ಕಂಠೀರವ ಸ್ಟುಡಿಯೋ. ಅಂಡ್ ಸಾಂಗ್ ಕೂಡ ಈಗ ತಾನೇ ನೋಡಿದ್ರಿ, ಸಾಂಗು ಎಲ್ಲಿಂದ ಆರಂಭವ ಸಾಂಗು, ಅದು ಕುಲು ಮನಾಲಿ ಶೂಟ್ ಮಾಡಿದ್ದು. ನಾನು ಫಸ್ಟ್ ಟೈಮ್ ಇಡೀ ಶೂಟಿಂಗ್ ಅವ್ರ ಜೊತೆಗೆ ಇದ್ದೆ. ಫಸ್ಟ್ ಟೈಮ್ ನಾನು ಆ ಕಡೆ ಬೆಟ್ಟಗಳು ನೋಡಿ ಆಗ್ಲಿ, ಸ್ನೋ ನೋಡಿದಾಗ್ಲಿ ಈ ಸಾಂಗ್ ಮುಖಾಂತರನೇ. ಸೊ ಎಲ್ಲ ನೆನ್ಕೊಂಡು ವಾಪಸ್ ಬರ್ತಾ ಇದೆ. ಪ್ರತಿ ಶೂಟಿಂಗ್ ನೋಡಿದ್ವಿ, ಇವತ್ತು ಸಿನಿಮಾ ನೋಡೋಕೆ ಇಷ್ಟು ವರ್ಷ ಆದ್ರೂ ಅಷ್ಟು ಸಂತೋಷ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಅಯ್ಯೋ, ಫೀಲಿಂಗ್ ಅಂತೂ ಸಿಕ್ಕಾಪಟ್ಟೆ. ಅಫ್ಕೋರ್ಸ್, ಅಂದ್ರೆ ಪ್ರತಿ ವರ್ಷ ಅವ್ರ ಹುಟ್ಟಿದ ಹಬ್ಬಕ್ಕೆ ಆಚರಣೆ ಹೆಚ್ಚಾಗಿ ಜೋರ್ ಆಗ್ತಾನೆ ಇದೆ. ಅಂಡ್ ಈ ವರ್ಷ 50ನೇ ವರ್ಷವನ್ನು ತುಂಬಾ ಜೋರಾಗಿ ಮಾಡ್ತಿದ್ದಾರೆ. ಪ್ರತಿಯೊಬ್ರು ಫ್ಯಾನ್ಸು, ಪ್ರತಿಯೊಂದು ಏರಿಯಾ ಫ್ಯಾನ್ಸು, ಪ್ರತಿಯೊಂದು ಊರಿನ ಫ್ಯಾನ್ಸು, ಹಳ್ಳಿ ಫ್ಯಾನ್ಸು, ಎಲ್ಲರೂ ಅವ್ರ ಮಟ್ಟಿಗೆ ಏನೇನಾಗ್ತಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅನ್ನದಾನ ಮಾಡ್ತಿದ್ದಾರೆ, ಸುಮಾರು ಕಾರ್ಯಕ್ರಮಗಳು ನಡೀತಿದೆ, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಕಬಡ್ಡಿ ಮ್ಯಾಚ್ ನಡೀತಾ ಇದೆ. ಪ್ರತಿ ವರ್ಷ ಅಂತೂ ಅವ್ರ ಆಚರಣೆ ಅಂತೂ ಅವ್ರನ್ನ ಮೆರೆಸೋದಂತೂ ಜಾಸ್ತಿ ಆಗ್ತಾನೆ ಇದೆ. ಹೌದು, ಯಾಕಂತ ಅಂದ್ರೆ ಆ ಸಾಂಗ್ ಜಸ್ಟ್ ಈ ಜನ ಜೊತೆ ನೋಡ್ತಾ ಇರೋ ಆ ಎನರ್ಜಿ ಇದೆಯಲ್ಲ, ಅದು ಕೂರಕ್ ಬಿಡಲ್ಲ, ಎಲ್ಲಾರನ್ನೂ ಎಬ್ಬಿಸ್ತಾ ಇದೆ. ಎಂಜಾಯ್ ಮಾಡ್ತಿದ್ದೀನಿ. ಈಗ ತಾನೇ ಫಸ್ಟ್ ಹಾಫ್ ಆಗಿದೆ, ಸೆಕೆಂಡ್ ಹಾಫ್ ನೋಡಕ್ ಕಾಯ್ತಾ ಇದ್ದೀನಿ. ಎಲ್ಲರೂ ಏನ್ ಎಂಜಾಯ್ ಮಾಡ್ತಿದ್ದಾರೆ, ಪ್ರತಿಯೊಬ್ರು ಈ ಎಂಜಾಯ್ಮೆಂಟ್ ನ ಮತ್ತೆ ಬಂದು ನೋಡ್ಲೇಬೇಕು. ಅವ್ರ ಹುಟ್ಟಹಬ್ಬನ ನೋಡಿ ಎಲ್ಲರೂ ಸೇರಿ ಇವತ್ತು ಆಚರಿಸ್ತಾ ಇದೀವಿ. ಅಂಡ್ ಅದೇ ಸಂತೋಷ. ಅಫ್ಕೋರ್ಸ್ ಅದೇ ಇವತ್ತಿನ ದಿವಸನೇ ಅವ್ರ ಹುಟ್ಟಹಬ್ಬದ ದಿವಸನೇ ಪಿಕ್ಚರ್ ರಿಲೀಸ್ ಆಗ್ತಿರೋದು ದೊಡ್ಡ ಸಂತೋಷ. ಯಾವಾಗ್ಲೂ ಹೇಳೋದು ನಾನು ಒಂದೇ ಡೈಲಾಗು, ಬೆಂಗಳೂರಿಗೆ 1000 ಜನ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದವ್ರ ಅಪ್ಪರೇ ಅಪ್ಪ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.